ಗಣೇಶ. ಏ ಗುರುವೇ, ಈ ನಿನ್ನ ಮಹಿಮೆಯನ್ನು ಏನೆಂದು ವರ್ಣಿಸಲಿ? ಪಂಚಗಣಾಧೀಶ್ವರರು ನೀವು 5 ಜನ ಸೇರಿಕೊಂಡು ಬಾಗಲಿಯ ಕಲ್ಲೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಶಿವ ಪೂಜೆಗೆ ಗಂಗೆಯನ್ನು ತರಲಿಕ್ಕಾಗಿ ಮದ್ದಾನ ಸ್ವಾಮಿಗೆ ಅಪ್ಪಣೆಯನ್ನು ಕೊಟ್ಟಾಗ, ಗಂಗೆಯನ್ನು ತರಲು ಹೋದಾಗ ದಾಹವು ಹೆಚ್ಚಾದಾಗ ಗಂಗೆಯನ್ನು ಕೈಯಿಂದ ಕುಡಿದಾಗ ಮದ್ದಾನ ಸ್ವಾಮಿ ಕುಡಿದು ಬಿಟ್ಟಿರುವ ಗಂಗೆಯನ್ನು ಅಂದಿನ ಹರಪನಹಳ್ಳಿ ನಾಯಕರ ಸೋಮಶೇಖರ ಆತನ ಸುತಳು ಮಹಾರಾಣಿ ವಾಯು ವಿಹಾರಕ್ಕೆ ಬಂದು ಗುರುಬಸವನ ತಮ್ಮನಾದ ಮದ್ದಾನೇಶ್ವರನು ಕುಡಿದು ಬಿಟ್ಟಿರುವ ನೀರನ್ನು ಕುಡಿದು ಶಿವಶರಣರೆಂದರೆ ಹೇಗೆಂದರೆ ಕೇವಲ ತಾನು ಕುಡಿದ ಬಿಟ್ಟಂತಹ ನೀರನ್ನು ಒಂದು ಹೆಣ್ಣು ಕುಡಿದಿದ್ದಕ್ಕೆ ಅಂದಿನ ಹರಪನಹಳ್ಳಿಯ ಮಹಾರಾಜನ ಮಗಳ ಗರ್ಭದಲ್ಲಿ ಮದ್ದಾನ ಸ್ವಾಮಿಯ ಕುಡಿಯು ಬೆಳೆದು ಇಂದಿನ ಕೂಲಹಳ್ಳಿಯ ಗೋಣಿಬಸವನು ತಾನಾಗಿ 751 ಮಠಗಳ ಒಡೆಯನಾಗಿ, ಆದರೆ ತನ್ನ ದೊಡ್ಡಪ್ಪನ ಮಾತನ್ನು ಮೀರಬಾರದೆಂದು ಗುರುಬಸವನ ರಥೋತ್ಸವವು ನಡೆದು 17ರಿಂದ 18ನೇ ದಿನಕ್ಕೆ ಆತನ ಮದ್ದಾನ ಸುತನಾದ ಗುರುಗೋಣಿ ಬಸವನು ಪ್ರತಿನಿತ್ಯದ ಶಿಕಾಪುರಕ್ಕೆ ಆಗಮಿಸಿ ಬಂದು ನನ್ನ ರಥೋತ್ಸವಕ್ಕೆ ನೀನು ದಯಪಾಲಿಸಬೇಕು, ನೀನು ರಥವನ್ನೇರಿದರೆ ಮಾತ್ರ ನನ್ನ ರಥ ಚಲಾವಣೆಯಾಗುವುದು ಹೀಗೆಂದು ಅಪ್ಪಣೆಯನ್ನು ಪಡೆದು ಇತ್ತಲ ಗುರುಬಸವನು ಕರುಳಿನ ಕಂದನ ಕೂಗಂ ಕೇಳಿ, ಗುರುಗೋಣಿ ಬಸವ, ನಿನ್ನ ಅಪ್ಪಣೆಯನ್ನು ಪಾಲಿಸುತ್ತೇನೆ, ನೀನು ಇಲ್ಲಿಂದ ತೆರಳು, ಆದರೆ ನೀನು ಎಲ್ಲಿ ಹೋಗಿ ತಿರುಗಿ ನೋಡುತ್ತದೆಯೋ ನಾನು ಅಲ್ಲಿಯೇ ನೆಲೆಸುತ್ತೇನೆಂದು ಮಾತನ್ನು ಕೊಟ್ಟು ಇಂದಿನ ಕೂಲಹಳ್ಳಿಯಲ್ಲಿಯೂ ಸಹ ಗುರುಬಸವನು ನೆಲೆಸಿ ಕೋಣಿ ಬಸವನ ರಥೋತ್ಸವಕ್ಕೆ ತಾನು ಏರಿ ಪವಾಡವನ್ನು ಮೆರೆದ ಮಹಾಮಹಿಮಾ ಪುರುಷ. ಈ ನಿನ್ನ ವರ್ಣೆಯನ್ನು ಏನೆಂದು ವರ್ಣಿಸಲಿ? ಈ ನಿನ್ನ ವರ್ಣನೆಯನ್ನು ನಮ್ಮ ಪುರವಂತರು ವರ್ಣಿಸುತ್ತಾರೆ.